5 ಮಹಾನಗರ ಪಾಲಿಕೆಗಳ ಮಾದರಿಯಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಈಗ ಪೊಲೀಸ್ ಕಮಿಷನರೇಟ್ ಅನ್ನ 5 ಹೋಳು ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಿದೆ. ಈ ಬಗ್ಗೆ ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಸಿಂಗ್ ಅವರು ಸರ್ಕಾರಕ್ಕೆ ಒಂದು ಅಧಿಕೃತ ಪ್ರಸ್ತಾವನೆಯನ್ನು ಸಲ್ಲಿಸುತ್ತಾರೆ. ಪ್ರಸ್ತುತ ವ್ಯವಸ್ಥೆಯನ್ನ ಬದಲಾಯಿಸಬಿಡಿ. ಅವ್ರು ಹೇಳೋದು ಕೇವಲ ಒಂದೇ ಒಂದು ಕಮಿಷನರೇಟ್ ಅನ್ನ ಮಾಡುವ ಬದಲಾಗಿ 5 ಕಮಿಷನರ್ಗಳ ಹುದ್ದೆಯನ್ನ ಸೃಷ್ಟಿ ಅದನ್ನ 5 ಡಿವೈಡ್ ಮಾಡಬೇಕಂತ. ಬಹಳ ಸಿಂಪಲ್ ಆಗಿ ಇದನ್ನ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ನಮ್ಮ ಬೆಂಗಳೂರಿನಲ್ಲಿ ಮೊದಲು BBMP ಇತ್ತು, ಈಗ GB ಆಯಿತು, 5 ಪಾಲಿಕೆ ಆಯಿತು. ಅದೇ ನಿಟ್ಟಿನಲ್ಲಿ ಇರುವ ಒಂದು ಕಮಿಷನರೇಟ್ ಬದಲಾಗಿ ಹೆಚ್ಚುವರಿಯಾಗಿ ನಮಗೆ 5 ಕಮಿಷನರೇಟ್ ಬೇಕು ಅಂತಂದ್ರೆ ಇದು ಅಷ್ಟು ಸಿಂಪಲ್ ಇಲ್ಲ. ಪೊಲೀಸ್ ಇಲಾಖೆಯ ವ್ಯವಸ್ಥೆಯಲ್ಲೇ ಮಹತ್ವದ ಬದಲಾವಣೆ. ಈಗ 5 ಕಮಿಷನರೇಟ್ ಆಯಿತು ಅಂತ ಯೋಚನೆ ಮಾಡಿ, ಒಂದು ಪ್ರಸ್ತಾವನೆಯಂತೂ ಹೋಗಿದೆ. ನಾಳೆ ದಿವಸ ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ತು ಅಂತಂದ್ರೆ ಸಾಕಷ್ಟು ಬದಲಾವಣೆ ಆಗುತ್ತೆ. ಕೇಂದ್ರ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅನ್ನುವಂಥ 5 ಪ್ರತ್ಯೇಕ ಕಮಿಷನರ್ಗಳು ಅಲ್ಲಿ ಅಸ್ತಿತ್ವಕ್ಕೆ ಬರಬೇಕಾಗತ್ತೆ. ಏನು ಸುಮ್ಮನೆ ಆಗುತ್ತಾ? ಖರ್ಚು ದೊಡ್ಡ ಮಟ್ಟದ ಖರ್ಚಿದೆ. ಈಗ ನಾಳೆ ದಿವಸ ಕಮಿಷನರೇಟ್ ಆಗಿದ್ದೇ ಆದಲ್ಲಿ ಕಟ್ಟಡ ಬೇಕು, ಅವರಿಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಓಡಾಡೋದಕ್ಕೂ ವಾಹನ ಬೇಕು, ಉದ್ಯೋಗ ಸೃಷ್ಟಿ ಆಗಬೇಕಾಗುತ್ತೆ. ಹಣ ಎಲ್ಲಿದೆ? ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ಬೇಕು. ಒಂದು ಅಂದಾಜು ಹಾಕಿದಾಗ ಹಣ ಎಷ್ಟಾಗುತ್ತೆ ಅಂತ ನೋಡಿದಾಗ 7,648 ಕೋಟಿ ರೂಪಾಯಿ ಬೇಕು. ಇದಕ್ಕೆ ಸರ್ಕಾರಷ್ಟು ಅಷ್ಟೊಂದು ಹಣ ಇದೆಯಾ ಈ ಪರಿಸ್ಥಿತಿಯಲ್ಲಂತ? ಅಷ್ಟೇ ಅಲ್ಲ, 5 ಆಯುಕ್ತರು ಬೇಕಾಗತ್ತೆ. ಈಗ ಒಬ್ಬರಿದ್ದಾರೆ, ನಂತರದಲ್ಲಿ 5 ಕಮಿಷನರೇಟ್ ಆದಾಗ 5 ಬಾಸ್ಗಳು ಬೇಕು. 5 DCPಗಳು, 4 ACPಗಳು ಬೇಕು. ಉಪ ವಿಭಾಗಗಳು ಇರ್ತಾವೆ ಅಲ್ಲಿ. ಪೊಲೀಸ್ ಠಾಣೆಗಳು ಸೇರಿದಂತೆ ಸುಮಾರು ಒಂದು 6,633 ಹೊಸ ಉದ್ಯೋಗ ಸೃಷ್ಟಿಯಂತೂ ಆಗಲೇಬೇಕು. ಹಾಗಾಗಿ ಬೆಂಗಳೂರು ಪೊಲೀಸ್ ಕಮಿಷನರೇಟ್ ವಿಭಜನೆಗಂತೂ ಸಿದ್ಧತೆ ಮಾಡ್ಕೊಂತಿದ್ದಾರೆ. ನೋಡಿ, ಈ ಬೆಂಗಳೂರು ಬೆಳೀತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ, ಕಾನೂನುಗಳು ಕಠಿಣವಾಗಬೇಕು. ಇದರಲ್ಲಿ ಕಾನೂನನ್ನ ಉಲ್ಲಂಘನೆ ಮಾಡೋರ ಸಂಖ್ಯೆ ಹೆಚ್ಚಾಗ್ತಿದೆ. ಸೈಬರ್ ಕ್ರೈಮ್ ಬಂತು, ಅನೇಕ ಕ್ರೈಮ್ ರೇಟ್ಗಳು ಹೆಚ್ಚಾಗ್ತಿದೆ. ಹಾಗಾಗಿ ಈಗ 5 ಜನ ಆಯುಕ್ತರು 5 ಕಮಿಷನರೇಟ್ಗೆ ಒಬ್ಬರೇ ಮುಖ್ಯ ಬಾಸ್ ಆಗ್ತಾರೆ. ಇದನ್ನು ಕೂಡ ಗಮನಿಸಬೇಕಾಗುತ್ತೆ. ಒಟ್ನಲ್ಲಿ 7,648 ಕೋಟಿ ರೂಪಾಯಿ ಆರ್ಥಿಕ ನೆರವು ಬೇಕು. ಹೊಸ ಅಧಿಕಾರಿ, ಕಟ್ಟಡ, ವಿಭಜನೆ, ಸಾಕಷ್ಟು ಉದ್ದ ಪಟ್ಟಿ ಇದೆ. DK ಶಿವಕುಮಾರ್ ಅವರ ಜೊತೆ ಮಾತನಾಡ್ತೀನಿ ಅನ್ನೋದಾಗಿ ಪ್ರಿಯಾಂಕ್ ಖರ್ಗೆ ಅವರು ಈಗಾಗಲೇ ಒಂದು ರೌಂಡ್ ಹೇಳಿದ್ದಾರೆ. ಹಾಗಾಗಿ DK ಶಿವಕುಮಾರ್ ಅವರು ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಇಲ್ವಾ, ಪೊಲೀಸ್ ಇಲಾಖೆಯಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತಾ ಅನ್ನೋದನ್ನ ನಿರೀಕ್ಷಿಸಬೇಕಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.